ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುವರ್ಣಸೌಧದಲ್ಲಿ ನಡೀತಾ ಇರ್ತಕ್ಕಂಥ ಚಳಿಗಾಲದ ಅಧಿವೇಶನದ ಸಮಯದಲ್ಲೇ ಒಂದು BJP ದೊಡ್ಡ ನಾಯಕನ ವಿರುದ್ಧ ಒಂದು ದೊಡ್ಡ ಆಪಾದನೆಯೊಂದು ಕೇಳಿ ಬರ್ತಾ ಇದೆ. ಹಾಗಾದರೆ ಏನು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. CM ಸಿದ್ದರಾಮಯ್ಯನವರು ಹೇಳ್ತಿರ್ತಕ್ಕಂಥ ಒಂದು ಈ ದೊಡ್ಡ ಸುದ್ದಿ, ವಕ್ಫ್ ಆಸ್ತಿ ವಿಚಾರದಲ್ಲಿ BY ವಿಜೇಂದ್ರ ಅವರು ವಹಿಸುತ್ತಿರುವ ಆಸಕ್ತಿಯನ್ನು ನೋಡಿದರೆ ಅವರು ಮತ್ತು ಅವರ ಕುಟುಂಬ ವರ್ಗ ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ನೇರವಾಗಿ ಶಾಮೀಲಾಗಿರುವಂತೆ ಕಾಣುತ್ತಿದೆ. ಅವರ ಜೊತೆ BJP ಫಾರ್ ಕರ್ನಾಟಕ ಪಕ್ಷದ ಮಹಿಮರೆಲ್ಲರೂ ಶಾಮೀಲಾಗಿರುವುದು ಸಂಶಯ ಇದೆ. BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಗರಿಷ್ಠ ಸಂಖ್ಯೆಯಲ್ಲಿ ನೋಟಿಸ್ ನೀಡಿರುವುದನ್ನು ಈಗಾಗಲೇ ಮಾಧ್ಯಮಗಳು ವ್ಯಾಪಕವಾಗಿ ವರದಿಯನ್ನು ಮಾಡಿವೆ. ಮಣಿಪ್ಪಾಡಿ ಅವರ ಬಾಯಿ ಮುಚ್ಚಿಸುವ ಷಡ್ಯಂತ್ರದಿಂದಲೇ ಯಾರೆಲ್ಲ ಶಾಮೀಲಾಗಿದ್ದಾರೆ, ವಕ್ಫ್ ಆಸ್ತಿ ಲೂಟಿಯ ಬೇರೆ ಯಾರೆಲ್ಲ ಪಾಲುದಾರರಾಗಿದ್ದಾರೆ ಎನ್ನುವ ಬಗ್ಗೆಯೂ ಸಹ ತನಿಖೆಯಾಗಬೇಕಾಗಿದೆ ಅಂತಂದು ಸಹ ಒಂದು ಆರೋಪವನ್ನು ಮಾಡ್ತಾಯಿದ್ದಾರೆ. ಇನ್ನು ಆಶ್ಚರ್ಯ ಸಂಗತಿ ಏನೆಂದರೆ, ಒಂದೆಡೆ ಇಂತಹ ಗಂಭೀರ ಆರೋಪ ಹೊತ್ತುಕೊಂಡಿರುವ BY ವಿಜೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರಾಗುತ್ತಾರೆ. ಇನ್ನೊಂದೆಡೆ ಪಕ್ಷದ ಹೈಕಮಾಂಡ್ಗೆ 2,000 ಕೋಟಿ ರೂಪಾಯಿಗಳನ್ನು ಸಂದಾಯ ಮಾಡಿ ವಿಜೇಂದ್ರ ಅವರು ತಮ್ಮ ತಂದೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ಎಂತಂದು BJP ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪಿಸುತ್ತಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಒಂದು ಕ್ರಮದಲ್ಲಿ ಜೋಡಿಸಿ ನೋಡಿದರೆ ಕೇಂದ್ರದ ಅಧಿಕಾರದಲ್ಲಿರುವ BJP ಫಾರ್ ಇಂಡಿಯಾ ಕರ್ನಾಟಕವನ್ನು ATM ಮಾಡಿಕೊಂಡಿತ್ತು ಅಂತಂದು ಸಹ ಆರೋಪಿಸಬೇಕಾಗ್ತದೆ ನಾವು ಅಂತಂದು ಸಹ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೋವಿಡ್ ಸಲಕರಣೆಗಳ ಖರೀದಿ ಭ್ರಷ್ಟಾಚಾರದಿಂದ ಹಿಡಿದು ವಕ್ಫ್ ಆಸ್ತಿ ಕಬಳಿಕೆಯಲ್ಲೂ ಲೂಟಿವರೆಗೆ ರಾಜ್ಯ BJP ಕಪಾಟಿನಿಂದ ಒಂದೊಂದೇ ಆಸ್ತಿ ಪಂಜರಗಳು ಉರುಳಿ ಬೀಳುತ್ತಲೇ ಇದೆ. ಈ ಹಗರಣಗಳನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ರಾಜ್ಯ BJP ನಾಯಕರು ನಮ್ಮ ಪಕ್ಷ ಮತ್ತು ನಾಯಕರ ವಿರುದ್ಧ ಸುತರ ಒಂದು ನಿರಾಧಾರ ಆರೋಪವನ್ನು ಮಾಡ್ತಿದ್ದಾರೆ. ಇನ್ನೊಂದೆಡೆ ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು BY ವಿಜೇಂದ್ರ ಅವರು ತಮಗೆ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದಾರೆ ಎಂತಂದು BJP ಫಾರ್ ಕರ್ನಾಟಕ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಣಿಪ್ಪಾಡಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪತ್ರ ಬರೆದಿರುವುದನ್ನು ಬಯಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಆರೋಪವನ್ನು ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ CBI ತನಿಖೆಗೆ ಆದೇಶಿಸಬೇಕೆಂತಂದು ಸಹ ಆಗ್ರಹಿಸುತ್ತಿದ್ದೇನೆ ಅಂತಂದು ಸಿದ್ದರಾಮಯ್ಯನವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ BY ವಿಜೇಂದ್ರ ಅವರು ನಮ್ಮ ಮನೆಗೆ ಬಂದು ವಕ್ಫ್ ಆಸ್ತಿ ಕಬಳಿಕೆಯ ತನಿಖೆ ನಡೆಸಿ ನೀಡಿರುವ ವರದಿ ಬಗ್ಗೆ ಮೌನ ವಹಿಸುವಂತೆ ಕೇಳಿಕೊಂಡಿದ್ದು ಮಾತ್ರವಲ್ಲ, ಇದಕ್ಕಾಗಿ 150 ಕೋಟಿ ರೂಪಾಯಿಗಳ ಆಮಿಷವನ್ನು ಸಹ ಒಡ್ಡಿದ್ದರು. ನಾನು ಅವರಿಗೆ ಗದರಿದೆ, ಮನೆಯಿಂದ ಓಡಿಸಿದ್ದೆ. ಅದರ ನಂತರ ಈ ಎಲ್ಲ ಘಟನೆಗಳನ್ನು ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಸಹ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೆ ಎಂದು ಸಾಕ್ಷಾತ್ ಅನ್ವರ್ ಮಣಿಪ್ಪಾಡಿ ಅವರೇ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದರು. ನಾ ಕಾಹೋಂಗ ನಾ ಖಾನೆ ದೋಂಗ ಎಂತಂದು ಊರೆಲ್ಲ ಡಂಗೂರ ಹೊಡ್ಕೊಂಡು ತಿರುಗಾಡುವ ನರೇಂದ್ರ ಮೋದಿ ಅವರು ಈ ಆರೋಪದ ಬಗ್ಗೆ ಮೌನವಾಗಿರುವುದು ಸಂಶಯವನ್ನು ಮಾತ್ರವಲ್ಲ, ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ ಅಂತಂದು ಸಹ ಈ ಒಂದು ಮಾತುಗಳನ್ನು CM ಸಿದ್ದರಾಮಯ್ಯನವರು ಒಂದು ಹೇಳ್ತಾ ಇದ್ದಾರೆ. ಹಾಗಾದರೆ CM ಸಿದ್ದರಾಮಯ್ಯನವರ ಈ ಒಂದು ಆರೋಪಕ್ಕೆ BY ವಿಜೇಂದ್ರ ಅವರು ಯಾವ ರೀತಿಯನ್ನು ತಿರುಗೇಟನ್ನು ಕೊಡ್ತಾರೆ, ಯಾವ ರೀತಿಯ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು ಚಳಿಗಾಲದ ಅಧಿವೇಶನ ಒಂದು ಪಂಚಮಸಾಲಿ ಹೋರಾಟ ನಡೀತಿರುವ ಸಂದರ್ಭದಲ್ಲಿ ಈ ಒಂದು ಆರೋಪ ಬಂದಿರುವುದು, ಇದನ್ನು ಯಾವ ರೀತಿ BJP ಕರ್ನಾಟಕದಲ್ಲಿ ಒಂದು ಉತ್ತರ ಕೊಡುತ್ತೆ ಕಾಂಗ್ರೆಸ್ಗೆ, CM ಸಿದ್ದರಾಮಯ್ಯನವರಿಗೆ ಈ ಒಂದು ಹೇಳಿಕೆಯ ಮುಖಾಂತರ ಯಾವ ರೀತಿ ಒಂದು ಮಾಧ್ಯಮಗಳಿಗೆ ಒಂದು ಉತ್ತರ ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಈ ಒಂದು ಆರೋಪ ಬಂದಿರೋದ್ರಿಂದ BY ವಿಜೇಂದ್ರ ಅವರ ಮೇಲೆ ಬಂದಿರೋ ಆರೋಪದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಸಹ ಎಲ್ಲೋ ಒಂದು ಕಡೆ ಬಲ ಸಿಕ್ಕಂತೆ ಆಗಿರ್ಬೋದು. ಇವರು ನಾನು ಹೋರಾಟ ಮಾಡ್ತಿದ್ದಕ್ಕೂ ಮತ್ತು ನಾನೇ ಹೇಳೋದಕ್ಕೂ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ಹೇಳೋದಕ್ಕೂ ಒಂದು ತುಂಬಾ ವ್ಯತ್ಯಾಸ ಇರೋದರಿಂದ ಈಗ ಸ್ವತಃ ಕಾಂಗ್ರೆಸ್ಸೇ ಒಂದು BY ವಿಜೇಂದ್ರ ಮೇಲೆ ಒಂದು ಆರೋಪವನ್ನು ಮಾಡ್ತಿರೋದ್ರಿಂದ ಬಸವನಗೌಡ ಪಾಟೀಲ್ಗೆ ಯತ್ನಾಳ್ ಅವರಿಗೆ ಒಂದು ಬಲ ಸಿಕ್ಕಂತಾಗಿದೆ, ಎಲ್ಲೋ ಒಳಗಿಂದೊಳಗೆ ಖುಷಿಯಾಗಿದೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.